ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಇವಾಗ ಜರ್ಮನಿಯ ಒಂದು ಹಳ್ಳಿಲಿ ಇದೀವಿ. ಹಳ್ಳಿ ಅಂದ್ರೆ ಇವತ್ತು ಹಳ್ಳಿ ಒಳಗಡೆ ಎಕ್ಸ್ಪ್ಲೋರ್ ಮಾಡೋದು ಬೇಡ, ಹಳ್ಳಿ ಔಟ್ ಸೈಡ್ ಅಂದ್ರೆ ಇಲ್ಲಿನ ಹೊಲ ಗದ್ದೆಗಳಲ್ಲಿ ಏನೆಲ್ಲ ಬೆಳೆದಿದ್ದಾರೆ ಅಂತೆಲ್ಲ ನೋಡೋಣ. ಅಂತಂಗೆ ಇವಾಗ ಸ್ಟ್ರಾಬೆರಿ ಸೀಸನ್, ನಾವ್ ಇವಾಗ ಸ್ಟ್ರಾಬೆರಿ ಫಾರ್ಮ್ಗೆ ಹೋಗೋಣ. ಅಲ್ಲಿ ಹೇಗಿರುತ್ತೆ, ನಾವೇನೇ ಖುದ್ದಾಗಿ ಕಿತ್ಕೊಬಹುದು, ಆ ಎಕ್ಸ್ಪೀರಿಯನ್ಸ್ ನೆಲ್ಲ ಮಾಡೋಣ. ಹಾಗೆ ಇಲ್ಲಿ ಏನೆಲ್ಲ ತರಕಾರಿಗಳು ಬೆಳೆದಿದ್ದಾರೆ ಮತ್ತೆ ಏನೆಲ್ಲ ಬೆಳೆ ಬೆಳೆದಿದ್ದಾರೆ ಅಂತ ನೋಡೋಣ. ಇವತ್ತಿನ ದಿನನ ನಾವು ಇಲ್ಲಿನ ಹೊಲ ಗದ್ದೆಗಳಲ್ಲಿ ಸ್ಪೆಂಡ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ವಿಡಿಯೋ ಕೊನೆವರೆಗೂ ಮಿಸ್ ಮಾಡ್ದಂಗೆ ನೋಡಿ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿ ಏನೆಲ್ಲ ಮಾಡ್ತಿದ್ದಾರೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಬಂದಂಗೆನೆ ನಮ್ಗೆ ಚೆರಿ ಟ್ರೀ ಕೂಡ ಸಿಕ್ಕಿದೆ ನೋಡಿ ಇಲ್ಲಿ. ಆದ್ರೆ ಇದೆಲ್ಲ ವೈಲ್ಡ್ ಚೆರೀಸ್, ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಕಿತ್ಕೊಂಡಂದು ಟೇಸ್ಟ್ ಮಾಡೋಣ. ಅಷ್ಟೊಂದು ಚೆನ್ನಾಗಿಲ್ಲ, ಹುಳಿ ಇದೆ. ಬನ್ನಿ ಇನ್ನೇನಿದೆ ನೋಡೋಣ, ಏನೆಲ್ಲ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಈ ಲೇಕಲ್ಲಿ ನೋಡಿ ಜನ ಬಂದು ಹಿಂಗ್ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ, ಹಾಗೆ ಫಿಶಿಂಗ್ ಕೂಡ ಮಾಡ್ತಿದ್ದಾರೆ ಇಲ್ಲಿ. ಬಟ್ ಫಿಶಿಂಗ್ ಮಾಡೋದಕ್ಕೆ ಇಲ್ಲಿ ನಮ್ಮ ಹತ್ರ ಲೈಸೆನ್ಸ್ ಇರಬೇಕು, ಸುಮ್ಮನೆ ಬಂದು ಕೂತ್ಕೊಂಡು ಫಿಶಿಂಗ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಬೇಲಿ ಬೇರೆ ಹಾಕಿದ್ದಾರೆ ನೋಡಿ. ಇಲ್ಲಿ ಯಾವ ತರ ಬೇಲಿ ಹಾಕಿದ್ದಾರೆ ಅಂತ ಹೇಳಿ, ಒಳ್ಳೆ ವಾಲಿಬಾಲ್ ಥ್ರೋ ಬಾಲ್ ಆಡಕ್ ನೆಟ್ ಹಾಕ್ತಾರಲ್ಲ ಹಂಗ ಹಾಕ್ಬಿಟ್ಟವ್ರೆ. ಸೊ ಇಲ್ಲಿ ಏನ್ ಹಾಕಿದ್ದಾರೆ, ಮೋಸ್ಟ್ಲಿ ಇದು ನೂಕೋಲ್ ಅನ್ಸುತ್ತೆ ನೋಡಿ. ಇಲ್ಲಿ ನೂಕೋಲ್ ಬೆಳೆದಿದ್ದಾರೆ, ಒಳಗೋಗಿ ತೋರ್ಸಕ್ ಆಗಲ್ಲ ಏನಂತ ಹೇಳಿ. ಹಾಗೆ ಅಲ್ಲೂ ಏನೋ ಬೆಳೆದಿದ್ದಾರೆ, ಬನ್ನಿ ಏನ್ ನೋಡ್ಕೊಂಡ್ ಬರೋಣ. ನನಗನ್ಸೋ ಪ್ರಕಾರ ಇದು ನೂಕೋಲೇನೆ. ನೂಕೋಲ್ ಗೊತ್ತಾಗ್ತಿಲ್ಲ ನಂಗೆ ಏನು ಅಂತ. ಈ ಗಿಡ ನೋಡಿ ನೀವೇ ಕಾಮೆಂಟ್ ಮಾಡಿ ಹೇಳಿ ಏನಿರ್ಬೋದು ಅಂತ ಹೇಳಿ. ಇವಾಗ ಇಲ್ಲಿ ಏನೇನಿದೆ ಅಂತ ನೋಡಾಯ್ತು. ಸೊ ಇವಾಗ ಸ್ಟ್ರಾಬೆರಿ ಫಾರ್ಮ್ಗೆ ಹೋಗ್ತಾ ಇದೀವಿ. ನಾವು ಯಾರ ಜೊತೆ ಬಂದಿದೀವಿ ಅಂತ ಹೇಳಿದ್ರೆ, ನಮ್ ಫ್ರೆಂಡ್ಸ್ ಜೊತೆ ಬಂದಿದೀವಿ. ಎಲ್ಲ ನಮಸ್ಕಾರ ಮಾಡಿ. ಹಲೋ ನಮಸ್ಕಾರ. ಸೊ ಇವರು ಗೊತ್ತಿದೆ ಅಲ್ಲ ನಿಮಗೆ, ತುಂಬಾ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ. ಸೊ ಇವತ್ತು ನಾವು ಇವ್ರ ಜೊತೆ ಬಂದಿದೀವಿ. ಹಾಗೆ ಇನ್ನೊಬ್ರು ಕಪ್ಪಲ್ ಆಡ್ ಆಗ್ತಾರೆ, ಅವ್ರನ್ನ ಆಮೇಲೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಹಾ ಸರಿ. ಸ್ಟ್ರಾಬೆರಿ ಫೀಲ್ಡ್ಗೆ ಹೋಗೋದಕ್ಕೆ ಒಂದು ಟ್ರಾಮಲ್ಲಿ ಹೋಗ್ಬೇಕಿತ್ತು. ಬಂದ್ವಿ, ಬಂದ್ರು ಟ್ರಾಮ್ ಮಿಸ್ ಆಗ್ಬಿಡ್ತು. ಇವಾಗ ಇನ್ನೊಂದು ಟ್ರಾಮ್ಗೆ ವೆಯ್ಟ್ ಮಾಡ್ತಿದೀವಿ. ಸಿದ್ಧಾರ್ಥ್, ಸ್ಟ್ರಾಬೆರಿ ತಿನ್ನಕ್ ರೆಡಿನಾ? ಎಷ್ಟು ಸ್ಟ್ರಾಬೆರಿ ತಿನ್ಬೇಕು ಅನ್ಕೊಂಡಿದೀರಾ? ಆಕ್ಚುಲಿ ಅವರಿಗೆ ಕನ್ನಡ ಬರಲ್ಲ, ಬಟ್ ಕಲಿತಿದ್ದಾರೆ. ಸೊ ಇವಾಗ ಟ್ರಾನ್ಸ್ಲೇಟ್ ಮಾಡೋಣ. ಕಿತ್ನಾ ಸ್ಟ್ರಾಬೆರೀಸ್ ಖಾನೆ ಕಾ ಪ್ಲಾನ್ है उधर? वाइफ ने बोला 1 किलो तो खाना ही है. ಅಲ್ಲಿ ಹೋದ್ಮೇಲೆ ರೂಲ್ಸ್ ಇದೆ ಅಲ್ಲಿದು, ಅದನ್ನ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸೊ ಏನಕ್ಕೆ ಇವಾಗ ನಮ್ ಪ್ಲಾನ್ ಏನಿದೆ ಅಂತಂದ್ರೆ, 1 ಸ್ಟ್ರಾಬೆರಿ ತಿನ್ನೋದು, 1 ಸ್ಟ್ರಾಬೆರಿ ಬ್ಯಾಸ್ಕೆಟ್ ಒಳಗಡೆ ಹಾಕೊಳ್ಳೋ ಪ್ಲಾನ್ ಇದೆ. ರೆಡಿ? ಇವ್ರನ್ನ ಕೇಳೋಣ ಬನ್ನಿ. ರೆಡಿನಾ? ಇವ್ರನ್ನ ಬಿಟ್ಟು ನಾವು ಸ್ಟ್ರಾಬೆರಿ ಫೀಲ್ಡ್ಗೆ ಹೋಗೋಣ. ನಮ್ ಟ್ರಾಮ್ ಬಂತು, ಬನ್ನಿ ಹೋಗೋಣ. ಸ್ಟ್ರಾಬೆರಿ ಫಾರ್ಮ್ ಹತ್ರ ಬಂದ್ವಿ. ಇಲ್ಲಿಂದ ಒಂದು 2 ಮಿನಿಟ್ಸ್ ನಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಈ ಕಡೆ ಸೈಡ್ ನೋಡ್ತಿದ್ರ, ಇಲ್ಲೆಲ್ಲ ನೋಡಿ ಜೋಳ ಹಾಕಿದ್ದಾರೆ, ಹಾಗೆ ಅಲ್ಲೆಲ್ಲ ಆಪಲ್ ಟ್ರೀಸ್ ಇದೆ. ಮತ್ತೆ ಮುಂದೆ ಏನೇನಿದೆ ತೋರಿಸ್ತೀನಿ, ಬನ್ನಿ ಇವಾಗ ಸ್ಟ್ರಾಬೆರಿ ತಿನ್ನೋಣ ಎಲ್ಲ. ಇಲ್ಲೇನೋ ಹಾಕಿದ್ದಾರೆ, ಪಾಪ ಮಳೆಯಿಂದ ಎಲ್ಲ ಹೋಗಿದೆ ಅನ್ಸುತ್ತೆ, ಏನೋ ಅಷ್ಟಾಗಿ ಬಂದಿಲ್ಲ. ಬನ್ನಿ ಏನಿದೆ ನೋಡೋಣ. ಇಲ್ಲಿ ನೋಡಿ ಲೈನಲ್ಲಿ ಏನೋ ಹಾಕಿದ್ದಾರೆ, ಗೊತ್ತಾಗ್ತಿಲ್ಲ ಏನು ಅಂತ. ಅದು ಬಳ್ಳಿ ಟೈಪ್ ಬರ್ಬೋದು ಅನ್ಸುತ್ತೆ. ಸೊ ಅಲ್ಲೆಲ್ಲ ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ. ಸೊ ಅಲ್ಲಿ ಸೈಕಲ್ ಪಾರ್ಕ್ ಮಾಡಿ ಸೈಕಲ್ ಅಲ್ಲಿ ಬಂದವರು ಹೋಗ್ಬೋದು. ಇಲ್ಲೇ ನೋಡಿ ಟ್ರಾಮ್ ಸ್ಟೇಷನ್, ಈ ಕಡೆ ಸ್ಟ್ರಾಬೆರಿ ಫೀಲ್ಡ್ಗೆ ರೋಡ್ ಇದೆ. ಇಲ್ಲಿ ನೋಡಿ ಗೋಧಿ ಹಾಕಿದ್ದಾರೆ, ಗೋಧಿ ಇದೆಲ್ಲ ಹಂಗೆ. ಆ ಕಡೆ ಕಾಣಿಸ್ತಿರೋದೇನೆ ಸ್ಟ್ರಾಬೆರಿ ಫೀಲ್ಡ್. ನನ್ನ ಹಿಂದೆ ನೋಡ್ತಿದ್ದೀರಲ್ಲ, ಇದೇನೆ ಸ್ಟ್ರಾಬೆರಿ ಫೀಲ್ಡ್. ಬಟ್ ಅನ್ಫಾರ್ಚುನೇಟ್ಲಿ ಕ್ಲೋಸ್ ಇದೆ. ನಾವು ಆಕ್ಚುಲಿ ಲಾಸ್ಟ್ ವೀಕ್ ಬಂದು ನೋಡ್ಕೊಂಡು ಹೋಗಿದ್ವಿ, ಎಲ್ಲ ಓಪನ್ ಇತ್ತು. ಸೊ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊ ಬಂದಿದ್ವಿ. ಬಟ್ ಇವತ್ತು ನೋಡಿದ್ರೆ ಕ್ಲೋಸ್ ಇದೆ. ಎಷ್ಟು ಎಕ್ಸೈಟ್ ಆಗಿ ಬಂದಿದ್ವಿ ಅಂತ ಹೇಳಿದ್ರೆ, ಇವತ್ತು ಸ್ಟ್ರಾಬೆರಿ ಕೀಳೋಣ, ಫಾರ್ಮ್ಗೆ ಹೋಗೋಣ, ನೋಡೋಣ ಅಂತೆಲ್ಲ ಹೇಳಿ. ಬಟ್ ಅಲ್ಲೊಂದೇನೋ ಬೋರ್ಡ್ ಹಾಕಿದ್ದಾರೆ, ಆ ಕಡೆ ಸೈಡ್ ಇರ್ಬೋದು ಅನ್ಸುತ್ತೆ. ಬನ್ನಿ ಚೆಕ್ ಮಾಡೋಣ ಅಲ್ಲಿಗೆ ಹೋಗಿ. ಇಲ್ಲಿ ಇನ್ನೇ ಏನೋ ಬೆಳೆದಿದ್ದಾರೆ, ಬನ್ನಿ ತೋರಿಸ್ತೀನಿ ನಿಮಗೆ. ಸಾಲಾಡ್ ಅದೆಲ್ಲ ಏನೇನೋ ಹಾಕಿದ್ದಾರೆ, ಸಾಲಾಡ್ ಹಾಕಿದ್ದಾರೆ. ಬಟ್ ಎಲ್ಲ ಮೋಸ್ಟ್ಲಿ ಮಳೆಯಿಂದ ಹೋಗಿದೆ ಅನ್ಸುತ್ತೆ. ಈ ಕಡೆ ಬೇರೆ ಏನೇನೋ ಹಾಕಿದ್ದಾರೆ. ಹಾಗೆ ಇದು ಕೂಡ ಇಲ್ಲಿಯವ್ರದ್ದು ವೆಜಿಟೇಬಲ್. ಸೊ ಇದ್ರ ಕೆಳಗೆ ಇಲ್ಲಿ ವೆಜಿಟೇಬಲ್ಸ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಯಾವ ತರ ಇರುತ್ತೆ ಅಂತ ಹೇಳಿ. ಒಂದ್ಸರಿನೂ ನಾನು ಟ್ರೈ ಮಾಡಿಲ್ಲ. ಮೇಲ್ಗಡೆ ಸಪ್ಪಿಗೆ ಸೊಪ್ಪಿನ ತರ ಕಾಣಿಸುತ್ತೆ, ಬಟ್ ಕೆಳಗಡೆ ಇದ್ದಿದೆಯಲ್ಲ ಇದು ಗೆಡ್ಡೆ ತರ ಬರುತ್ತೆ, ಅದನ್ನ ತಿಂತಾರೆ. ಜೋಳ ಮತ್ತು ಇಲ್ಲಿ ವೆಜಿಟೇಬಲ್ಸು ಎಲ್ಲ ವೆಜಿಟೇಬಲ್ಸ್ ಹೆಂಗೆ ಹಾಕಿದ್ದಾರೆ ನೋಡಿ. ಆ್ಯಂಡ್ ಆ ಕಡೆ ಚೆರಿ ಮರ ಇದೆ, ಎಷ್ಟೊಂದು ಚೆರೀಸ್ ಇದೆ ಅಂತಂದರೆ
ವಾ ಬನ್ನಿ ಕರ್ಕೊಂಡು ಹೋಗ್ತೀನಿ. ನಾನು ನೋಡಿ ಹೆಂಗೆ ಎಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ದೀನಿ ಅಂತೇಳಿ. ವಾವ್, ಚೆರಿ ಎಷ್ಟು ಬಿಟ್ಟಿದೆ ಇದು ಮರದಲ್ಲಿ ಅಲ್ಲ. ಒಂದು ಕಿತ್ಕೊಂಡು ಟ್ರೈ ಮಾಡ್ತೀನಿ ತಿನ್ನೋದಕ್ಕೆ. ಚೆರಿ ಮಾತ್ರ ಸಕ್ಕತ್ತಾಗಿದೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ಈ ಥರ ಸಿಟಿಲೆಲ್ಲ ಓಡಾಡೋಕ್ಕೆ ಅಷ್ಟೊಂದೇನು ಖುಷಿ ಅನ್ಸಲ್ಲ. ಹಳ್ಳಿಗೆ ಬಂದು ಗದ್ದೆಗಳಲ್ಲೆಲ್ಲ ಓಡಾಡೋಕ್ಕೆ ಸಖತ್ ಖುಷಿ ಆಗುತ್ತೆ. ಅದು ಇಷ್ಟೊಂದು ತರಕಾರಿ ನೋಡ್ತಾ ಇದ್ದೀನಿ, ಹಣ್ಣುಗಳು ನೋಡ್ತಿದ್ದೀನಿ, ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಬನ್ನಿ ಇವಾಗ ಸ್ಟ್ರಾಬೆರಿಗೆ ಹೋಗೋಣ. ಗೊಬ್ಬರ ನೋಡಿ ಹೇಗೆ ಮಾಡಿ ಇಟ್ಕೊಂಡಿದ್ದಾರೆ ಅಂತೇಳಿ. ಪಕ್ಕದಲ್ಲಿ ತರಕಾರಿ ಬೆಳೆದಿದ್ರೆ ಅದ್ರ ಪಕ್ಕ ಗೊಬ್ಬರನ ಈ ಥರ ಮಾಡಿದ್ದಾರೆ ನೋಡಿ. ಎಷ್ಟು ಫಸಲು ಬಿಟ್ಟಿದೆ ನೋಡಿ ಈ ಗಿಡದಲ್ಲಿ. ಎಲೆ ಎಷ್ಟಿದೆಯೋ ಕಾಯಿಗಳು ಕೂಡ ಅಷ್ಟೇ ಇದೆ ನೋಡಿ ಬೇಕಿದ್ರೆ ಅಲ್ಲ. ಇದು ಯಾವುದು ಆ್ಯಪಲ್ ಟ್ರೀ. ಇದು ಎಷ್ಟು ಸಖತ್ ಫಸಲಿದೆ ಮಾತ್ರ ಈ ಮರದಲ್ಲಿ. ಇದು ನೋಡಿ ಪೇರ್ ಟ್ರೀ. ಹಿಂಗೆ ಸುಮ್ಮನೆ ರೋಡ್ ಸೈಡಲ್ಲೆಲ್ಲ ಎಷ್ಟೊಂದು ಪೇರ್ ಟ್ರೀ ಇದೆ ಅಂತ ಹೇಳಿ. ಯಾರಿಗೆ ಬೇಕೋ ಅವ್ರು ಹಣ್ಣಾದ್ಮೇಲೆ ಕಿತ್ಕೊಂಡು ಹೋಗ್ಬೋದು ಇಲ್ಲಿ ರೋಡ್ ಸೈಡಲ್ಲಿ ಇರೋದನ್ನ. ಅವ್ರು ಆಲ್ರೆಡಿ ರೀಚ್ ಆಗಿದ್ದಾರಂತೆ ಸ್ಟ್ರಾಬೆರಿ ಫೀಲ್ಡ್ನ. ಎಲ್ಲಿ ಅಂತನೂ ಗೊತ್ತಿಲ್ಲ. ಇವಾಗ ಹುಡ್ಕೊಂಡು ಹೋಗ್ತಿದ್ದೀನಿ. ನಾನು ಮಾತ್ರ ಒಬ್ಳೆ ಚೆರಿ ಕೀಳಕ್ಕೆ ಹೋಗ್ತಿದ್ದೆ. ನೀವೆಲ್ಲ ನನಗೆ ಬಿಟ್ಟು ಬಂದಿದ್ದೀರಲ್ಲ, ಎಷ್ಟು ದೊಡ್ಡ ಚೆರಿ ಮರ ಇತ್ತು ಗೊತ್ತಾ. ಇವಾಗ ಸ್ಟ್ರಾಬೆರಿ ಇಲ್ಲಿ ಓಪನ್ ಇದೆ. ಬನ್ನಿ ಇವಾಗ ಸ್ಟ್ರಾಬೆರಿ ಪಿಕ್ ಮಾಡೋಣ. ಆ ಗ್ರೀನ್ ಕಲರ್ಗು ಅವ್ರ ಮನೆ ಕಲರ್ಗು ಸಖತ್ ಮ್ಯಾಚ್ ಆಗ್ತಿದೆ, ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಚೆರಿ ಸ್ಟ್ರಾಬೆರಿ ಈ ಕಡೆ ಸೈಡು. ಓಕೆ, ಆಲ್ರೆಡಿ ಎಷ್ಟೊಂದು ಜನ ಇದ್ದಾರೆ ನೋಡಿ, ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಕೀಳೋದಿಕ್ಕೆ. ಸೊ ಕಾರ್ಗಳಲ್ಲಿ ಬಂದರೆ ನಾವು ಇಲ್ಲಿ ಕಾರ್ನ ಪಾರ್ಕ್ ಮಾಡಿ ಒಳಗೆ ಹೋಗ್ಬೋದು. ನಮಗಿಂತ ಸಿಯಾನೇ ಬೇಗ ಹೋಗ್ಬಿಟ್ಟಿದ್ದಾಳೆ. ಕಿತ್ಕೊಂಡ ಮುಟ್ಬಾರ್ದು, ಹೋಗಿ ಹಿಂದೆ. ಓಕೆ, ಸೊ ಆ ಕಡೆ ಎಲ್ಲ ಕಡೆನೂ ಕೀಳಾಕ್ ಬಿಟ್ರೆ ಒಂದೇ ಸರಿ ಖಾಲಿ ಆಗುತ್ತೆ ಅಂದ್ಬಿಟ್ಟು ಒಂದೊಂದಷ್ಟನ್ನು ಅಲೋ ಮಾಡ್ತಾರೆ ಅಷ್ಟೇ. ಇವತ್ತು ಇದಿದೆ. ಸೊ ಬನ್ನಿ ಒಳಗೋಣ. ಸೊ ಇಲ್ಲಿ ನೋಡಿ ಟೈಮಿಂಗ್ಸ್ ಹಾಕಿದ್ದಾರೆ, ಹಾಗೆ ಎಲ್ಲಿ ಕೀಳಬೇಕು ಅಂತ ಹಾಕಿದ್ದಾರೆ. ಸೊ ಇಲ್ಲಿ ರೂಲ್ಸ್ ಕೂಡ ಇದೆ. ಸೊ ನಾವು ಒಳಗಡೆ ಹೋಗಿ 1 ಕಿಲೋನ ತಗೋಬೇಕು. ಬೆಳಿಗ್ಗೆಯಿಂದ ಈ ಫೀಲ್ಡ್ ಓಪನ್ ಇತ್ತು, ತುಂಬಾ ಜನ ಎಲ್ಲ ಕಿತ್ತಿರ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನ ಓಪನ್ ಮಾಡ್ತಿದ್ದಾರೆ. ಸೊ ನಾವು ಬಂದಂಗೆನೆ ಓಪನ್ ಆಗ್ತಿದೆ. ಬನ್ನಿ ಇವಾಗ ಇದ್ರಲ್ಲಿ ಕಿತ್ಕೊಳ್ಳೋಣ. ವಾವ್, ಎಷ್ಟು ಹಣ್ಣಾಗಿ ಎಷ್ಟು ಇದೆ ನೋಡಿ, ಸಖತ್ತಾಗಿದೆ. ನನಗೆ ಕೀಳೋದಿಕ್ಕೆ ಏನು ಟೆನ್ಷನ್ ಇಲ್ಲ. ಯಾಕಂತ ಹೇಳಿದ್ರೆ ಸಿಯಾ ಇಲ್ಲಿ ಚೆನ್ನಾಗಿರೋದು ನೋಡಿ ಕಿತ್ಕೊಂತಿದ್ದಾಳೆ. ಎಷ್ಟು ಚೆನ್ನಾಗಿರೋದು ಕಿತ್ತಿದ್ದಾಳೆ ನೋಡಿ. ಇದೆಲ್ಲ ಒಳ್ಳೆ ಕಿತ್ಕೊಂಡಿರೋದು. ಇದರ ಒಳಗಡೆ ಸ್ಟ್ರಾಬೆರೀಸ್ ಇರುತ್ತೆ. ಸೊ ಹುಡುಕೊಂಡು ಯಾವ್ದು ಚೆನ್ನಾಗಿದೆ, ನಮಗೆ ಯಾವ್ದು ಹಣ್ಣಾಗಿದೆ ಅದನ್ನ ಹಿಂಗೆ ಕಿತ್ಕೋಬೇಕು. ಸೊ ನಾನಿವಾಗ ಇಲ್ಲೊಂದು ಚಿಕ್ಕದು ಹಣ್ಣಾಗಿದೆ ಕಿತ್ಕೊಂತೀನಿ. ಸಕ್ಕತ್ತಾಗಿದೆ, ಸ್ವೀಟ್ ಆಗಿ. ಒಳಗಡೆ ನಾವು ಎಷ್ಟು ಬೇಕಾದ್ರೂ ತಿನ್ಬೋದು. ಸೊ ಬಾಕಿ ಏನು ತಗೊಂಡು ಹೋಗ್ತೀವಿ ಅದಕ್ಕಷ್ಟೇ ನಾವು ಪೇ ಮಾಡಬೇಕು. ಸೊ ಇವಾಗ ತಿನ್ಕೊಂಡು ಕಿತ್ಕೊಂಡು ಹೋಗೋಣ ಬನ್ನಿ. ಹೆಂಗಿದೆ? ಸೂಪರ್ ಆಗಿದೆ. ಹೌದಾ ಸಿದ್ಧಾರ್ಥ್, ಹೇಗಿದೆ ಸ್ಟ್ರಾಬೆರಿ? ಸೂಪರ್ ಚೆನ್ನಾಗಿದೆ. ಪೂಜಾ ಕಿತ್ಕೊಂತಿದೀಯಾ? ತಿಂದಿಯಾ ಸ್ಟ್ರಾಬೆರಿ? ಅಚ್ಚಾ ಹಾ. ಒಂದು ಖಾಲಿ ಆಗ್ತದೆ ನನಗೇನೆ, ಇನ್ನೊಂದು ಲೈನಿಗೆ ಹೋಗಿದೀವಿ. ಸಮ್ಮರ್ ಅಲ್ಲಿ ಇದೊಂಥರ ಆಕ್ಟಿವಿಟಿ ಇದ್ದಂಗೆ. ಎಲ್ಲ ಸ್ಟ್ರಾಬೆರಿ ಫಾರ್ಮ್ ಬಂದು ಈ ತರ ಸ್ಟ್ರಾಬೆರಿ ಕೀಳ್ತಾರೆ. ಹಾಗೆ ನೀವು ನೋಡ್ತಿರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ನೋಡಿ ಎಲ್ಲ ಮಕ್ಕಳು ಜೊತೆ ಬಂದು ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಹೇಳಿ. ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊ ಬಂದಿದ್ದಾರೆ ನೋಡಿ. ಸೊ ನಿಮಗೆ ಏನನ್ನಿಸ್ತು ಇದನ್ನ ನೋಡಿ ಕಾಮೆಂಟ್ ಮಾಡಿ ಹೇಳಿ. Big one or small one? Big one only? Right? Only big one? No, small size. ಚೀನಿ ಟೇಸ್ಟ್ ಹೇಗಿದೆ? ಎಷ್ಟು ರೂಪಾಯಿಗೆ? 10 euro एक. मुझे एक फोटो खींचना है. 10 euro एक. 10 euro बिड 5 euro है. 10 euro एक. मैंने फोटो भेज दीजिए. ಮಿಸ್ಟರ್ ಉದಯ್ ಕುಮಾರ್,
ಸ್ಟ್ರಾಬೆರಿ ಫೀಲ್ಡ್ ಬಂದು ಸ್ಟ್ರಾಬೆರಿ ಕಿತ್ಕೊಂಡು ತಿಂತಾ ಇರೋದು ಏನ್ ಅನ್ನಿಸ್ತಿದೆ? ನನ್ಗೆ ಅನ್ನಿಸ್ತಿಲ್ಲ, ಚಿಕ್ಕ ಹುಡುಗರಿಂದ ನಮ್ಮ ಮನೆ ಹಿಂದ್ಗಡೆ ಬೆಳ್ಕೊಂಡು ತಿಂತಿದ್ದೆ. ನನ್ ಸೀಬೆ ಹಣ್ಣೆಲ್ಲ ಕೇಳ್ತಿರೋದು ಪಾಪ ಸೀಬೆ ಹಣ್ಣು ಅನ್ಕೊಂಡ್ಬಿಟ್ಟಿದ್ದಾರೆ, ನಾನು ಸ್ಟ್ರಾಬೆರಿ ಬಗ್ಗೆ ಕೇಳ್ತಿರೋದು. ನಾವಿವಾಗ ಒಂದೊಂದು ಬಾಕ್ಸ್ ಸ್ಟ್ರಾಬೆರೀಸ್ ಕಿತ್ಕೊಂಡು ವೆಯ್ಟ್ ಚೆಕ್ ಮಾಡ್ಸಕ್ ಹೋಗ್ತಿದೀವಿ. ಬನ್ನಿ ಇಲ್ಲಿ ಸ್ಟ್ರಾಬೆರೀಸ್ ಜೊತೆಗೆ ಮತ್ತೇನೆಲ್ಲ ಮಾರ್ತಿದ್ದಾರೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು ಆಪಲ್ ಆಗಿರ್ಬೋದು, ಟೊಮೆಟೊ, ಆಲೂಗೆಡ್ಡೆ, ವೈನ್ ಈ ತರ ಎಲ್ಲ ಮಾರ್ತಿದ್ದಾರೆ. ಹಾಗೆ ಈ ಕಡೆ ವೇಯಿಂಗ್ ಮಿಷಿನ್ ಇದೆ, ಇಲ್ಲಿ ಚೆಕ್ ಮಾಡಿ ಎಷ್ಟಾಯ್ತು, ಎಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳ್ತಾರೆ. 1 kg ಆಲ್ಮೋಸ್ಟ್ €6 ಇದೆ. ನಾನಲ್ಲಿ ಒಂದು 20 ಇಲ್ಲ ಒಂದು 15 ಸ್ಟ್ರಾಬೆರೀಸ್ ತಿಂದೆ. ಬನ್ನಿ ಇವ್ರನ್ನ ಕೇಳೋಣ ಎಷ್ಟು ತಿಂದಿದ್ರೆ ಅಂತ. ನೀವೆಷ್ಟು ಸ್ಟ್ರಾಬೆರಿ ತಿಂದ್ರಿ? 500 ಗ್ರಾಮ್. 500. ಪೂಜಾ ನೀನು ಎಷ್ಟು ತಿಂದೆ? 200 ಗ್ರಾಮ್. ಸೊ ಪೂಜಾ 200, ಸಿದ್ಧಾರ್ಥ್ 500, ನಾನೊಂದು 250 ಗ್ರಾಮ್ ತಿಂದಿದ್ದೀನಿ. ಹೇಗಿತ್ತು? ಫನ್ ಇತ್ತಾ? ತುಂಬಾನೇ ಚೆನ್ನಾಗಿತ್ತು. ನೀನು ಒಬ್ಳೆ ಎಷ್ಟು ಸ್ಟ್ರಾಬೆರೀಸ್ ತಿಂದೆ? ಹೇಳ್ಬೇಕು, ತೋರ್ಸೋದಲ್ಲ. ಎಷ್ಟದು? 10 ಸ್ಟ್ರಾಬೆರಿ ತಿಂದ. ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ಟ್ರಾಮ್ ಸ್ಟೇಷನ್ ಬಂದ್ವಿ. ಟ್ರಾಮ್ ಸ್ಟೇಷನ್ ಪಕ್ಕದಲ್ಲೇ ಈ ತರ ಹಸುಗಳು ಹುಲ್ ಮೇಯ್ತಾ ಇತ್ತು. ಸೊ ಅದ್ರ ಪಕ್ಕ ಇಲ್ಲಿ ಬೀನ್ಸ್ ಹಾಕಿದ್ರು, ಹಾಗೆ ಬಟಾಣಿ ಹಾಕಿದ್ರು, ಮತ್ತೆ ಆಲೂಗೆಡ್ಡೆ, ಮೆಣಸಿನಕಾಯಿ, ಹಾಗೆ ಈ ಕಡೆ ಸೈಡು ಕುಂಬಳಕಾಯಿ ಕೂಡ ಹಾಕಿದ್ರು. ಇಷ್ಟು ಒಂದು ಚಿಕ್ಕ ಪ್ಲೇಸ್ ಅಲ್ಲೇ ಇವರು ಇಷ್ಟೊಂದು ತರದ ಏನೋ ತರಕಾರಿಗಳನ್ನ ಬೆಳೆದಿದ್ರು. ಇದನ್ನ ನೋಡ್ತಾ ನೋಡ್ತಾ ನಮಗೆ ಟೈಮ್ ಹೋಗಿದ್ದು ಗೊತ್ತಾಗ್ಲಿಲ್ಲ ಏನೇನ್ ಹಾಕಿದ್ದಾರೆ ಅಂತ ನೋಡ್ತಾ. ಬನ್ನಿ ಇವಾಗ ಟ್ರಾಮ್ ಹತ್ಕೊಂಡು ನಾವು ಊಟ ಮಾಡಕ್ ಹೋಗೋಣ. ಸೊ ಊಟ ಮಾಡೋದಕ್ಕೆ ಅಂತ ಹೇಳಿ ನಾವು ಒಂದು ಬಿಯರ್ ಗಾರ್ಡನ್ ಬಂದ್ವಿ. ಇಲ್ಲಿ ತುಂಬಾನೇ ಏನೋ ಟೈಮ್ ಕೂಡ ಆಗೋಗಿತ್ತು. ಸೊ ಇಲ್ಲಿ ಫುಟ್ಬಾಲ್ ಮ್ಯಾಚ್ ನಡೀತಾ ಇತ್ತು. ಸೊ ನಮ್ಮಲ್ಲಿ ಕ್ರಿಕೆಟ್ ಅಂದ್ರೆ ಎಷ್ಟು ಹುಚ್ಚು, ಅದೇ ತರ ಇಲ್ಲಿನ ಜನಕ್ಕೆ ಫುಟ್ಬಾಲ್ ಅಂದ್ರೆ ಹುಚ್ಚು. ಸೊ ಇಲ್ಲಿ ಮ್ಯಾಚ್ ನೋಡ್ಕೊಂಡು ಫುಡ್ ಆರ್ಡರ್ ಮಾಡಿದ್ವಿ. ಫುಡ್ ತಿನ್ಕೊಂಡು ಇವತ್ತಿನ ದಿನನ ಕಳೆದ್ವಿ. ಹೇಗಿತ್ತು ಇವತ್ತಿನ ವಿಡಿಯೋ? ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.